ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಟಿ20 ವಿಶ್ವಕಪ್ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ರೋಚಕ ಜಯ ಸಾಧಿಸಿದ ಬಳಿಕ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕುರಿತು ಕುತೂಹಲಕರ ಚರ್ಚೆ ಆರಂಭಿಸಿದೆ. ಪಂದ್ಯದಲ್ಲಿ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ನೀಡಿದ ಸಂಜು ಸ್ಯಾಮ್ಸನ್ ಅವರಿಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಲಭಿಸಿತು. ಆದರೆ ಪಂದ್ಯ ಬಳಿಕ ಮಾತನಾಡಿದ ಸ್ಯಾಮ್ಸನ್ ತಮಗಿಂತ ಈ ಪ್ರಶಸ್ತಿ ಇನ್ನೊಬ್ಬ ಆಟಗಾರರಿಗೆ ಸಿಗಬೇಕಿತ್ತು ಎಂದು ಹೇಳಿ ಎಲ್ಲರ ಗಮನವನ್ನ ಸೆಳೆದರು. ಸ್ಯಾಮ್ಸನ್ ಹೇಳುವಂತೆ ಈ ಪಂದ್ಯದಲ್ಲಿ ಭಾರತ ಗೆಲುವಿಗೆ ಮಹತ್ವದ ಪಾತ್ರ ವಹಿಸಿದವರು ಜಸ್ಪ್ರೀತ್ ಬೂಮ್ರಾ. ಸ್ಯಾಮ್ಸನ್ ಅವರ ಪ್ರಕಾರ ಬೂಮ್ರಾ ಕಠಿಣ ಸಂದರ್ಭದಲ್ಲಿ ಅದ್ಭುತ ಬೌಲಿಂಗ್ ಮಾಡಿ ಎದುರಾಳಿ ತಂಡದ ರನ್ ವೇಗವನ್ನು ಕಡಿಮೆ ಮಾಡಿದ್ರು. ಪಂದ್ಯದಲ್ಲಿ ಇಂಗ್ಲೆಂಡ್ ಬ್ಯಾಟರ್ಗಳು ಆಕ್ರಮಣಕಾರಿ ಆಟ ಆಡುತ್ತಿದ್ದಾಗ ಬೂಮ್ರಾ ಶಾಂತವಾಗಿ ನಿಖರವಾಗಿ ಬೌಲಿಂಗ್ ಮಾಡಿ ಒತ್ತಡ ಸೃಷ್ಟಿಸಿದ್ರು. ಇದರಿಂದ ಭಾರತಕ್ಕೆ ಪಂದ್ಯದಲ್ಲಿ ಹಿಡಿತ ಸಾಧಿಸಲು ಸಾಧ್ಯವಾಯಿತು ಎಂದು ಸ್ಯಾಮ್ಸನ್ ಅಭಿಪ್ರಾಯಪಟ್ಟರು. ಈ ಪಂದ್ಯದಲ್ಲಿ ಸ್ಯಾಮ್ಸನ್ ಬ್ಯಾಟ್ ಮೂಲಕ ಮಿಂಚಿದ್ರು. ತಂಡಕ್ಕೆ ಅಗತ್ಯವಾಗಿದ್ದ ಸಮಯದಲ್ಲಿ ಅವರು ದಿಟ್ಟ ಬ್ಯಾಟಿಂಗ್ ಮಾಡಿ ಉತ್ತಮ ಸ್ಕೋರ್ ಅನ್ನ ಮಾಡಿದ್ರು. ಅವರ ವೇಗದ ರನ್ಗಳ ನೆರವಿನಿಂದ ಭಾರತ ಬೃಹತ್ ಗುರಿ ನಿರ್ಮಿಸಲು ಸಾಧ್ಯವಾಯಿತು. ಆದರೂ ಸಹ ತಮ್ಮ ಸಾಧನೆಗೆ ಮಾತ್ರ ಕ್ರೆಡಿಟ್ ತೆಗೆದುಕೊಳ್ಳದೆ ತಂಡದ ಸಹ ಆಟಗಾರರನ್ನ ಮೆಚ್ಚಿಕೊಂಡಿದ್ದು ಕ್ರೀಡಾಭಿಮಾನಿಗಳ ಮೆಚ್ಚುಗೆಗೆ ಪಾತ್ರವಾಯಿತು. ಬೂಮ್ರಾ ಬೌಲಿಂಗ್ ವೇಳೆ ತೋರಿದ ನಿಯಂತ್ರಣ ಮತ್ತು ಅನುಭವವೇ ಪಂದ್ಯವನ್ನ ಭಾರತದ ಕಡೆ ತಿರುಗಿಸಿತು ಎಂದು ಹಲವು ಕ್ರಿಕೆಟ್ ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಮುಖ ಕ್ಷಣಗಳಲ್ಲಿ ವಿಕೆಟ್ ಪಡೆಯುವುದರ ಜೊತೆಗೆ ರನ್ಗಳ ಹರಿವು ಕಡಿಮೆ ಮಾಡುವುದು ಅವರ ಬೌಲಿಂಗ್ ನ ಪ್ರಮುಖ ವೈಶಿಷ್ಟ್ಯ. ಇದೇ ಕಾರಣಕ್ಕೆ ಸ್ಯಾಮ್ಸನ್ ಅವರು ಪಂದ್ಯಶ್ರೇಷ್ಠ ಪ್ರಶಸ್ತಿ ಬೂಮ್ರಾಗೆ ಸಿಗಬೇಕು ಎಂದು ಹೇಳಿರುವುದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಸ್ಯಾಮ್ಸನ್ ಅವರ ಈ ವಿನಮ್ರತೆ ಮತ್ತು ತಂಡದ ಮನೋಭಾವವನ್ನ ಮೆಚ್ಚಿಕೊಂಡಿದ್ದಾರೆ. ಸಾಮಾನ್ಯವಾಗಿ ದೊಡ್ಡ ಇನ್ನಿಂಗ್ಸ್ ಆಡಿದ ಆಟಗಾರರು ಪ್ರಶಸ್ತಿಯನ್ನ ಸ್ವೀಕರಿಸುವುದು ಸಹಜ. ಆದ್ರೆ ತಮ್ಮ ತಂಡದ ಮತ್ತೊಬ್ಬ ಆಟಗಾರರನ್ನ ಮುಂದಿಟ್ಟುಕೊಂಡು ಪ್ರಶಂಸಿಸುವುದು ಸ್ಯಾಮ್ಸನ್ ಅವರ ಕ್ರೀಡಾ ಸ್ಫೂರ್ತಿಯನ್ನು ತೋರಿಸುತ್ತೆ ಎಂದು ಅಭಿಮಾನಿಗಳು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ನಲ್ಲಿ ಈ ಪಂದ್ಯದಲ್ಲಿ ಭಾರತ ಬ್ಯಾಟಿಂಗ್, ಬೌಲಿಂಗ್ ಮತ್ತು ಫೀಲ್ಡಿಂಗ್ ಎಲ್ಲಾ ವಿಭಾಗಗಳಲ್ಲೂ ಸಮತೋಲನ ಪ್ರದರ್ಶನ ನೀಡಿತು. ಸ್ಯಾಮ್ಸನ್ ಅವರ ಬ್ಯಾಟಿಂಗ್ ಮತ್ತು ಬೂಮ್ರಾ ಅವರ ಬೌಲಿಂಗ್ ಎರಡೂ ತಂಡದ ಜಯಕ್ಕೆ ಪ್ರಮುಖ ಕಾರಣಗಳಾಗಿದ್ದು, ಇದೇ ಕಾರಣಕ್ಕೆ ಈ ಇಬ್ಬರು ಆಟಗಾರರ ಹೆಸರುಗಳು ಪಂದ್ಯ ಬಳಿಕ ಹೆಚ್ಚು ಚರ್ಚೆಯಾಗ್ತಿವೆ. ನಿಮ್ ಪ್ರಕಾರ ಸ್ಯಾಮ್ಸನ್ ಅವರ ಅಭಿಪ್ರಾಯ ಸರಿಯಾ ಅಥವಾ ತಪ್ಪಾ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.